ಏ ವಿಕಿ ಸರ್, ವಿಕಿ ನೀವೇನಿಲ್ಲಿ? ನಮ್ದೇ ಊರು. ನಿಮ್ಮೂರ? ಹಾ, ಯಾಕೆ ಸರ್ ನೀವು ನಿಜವಾಗ್ಲೂ ವಿಕಿ ಸರ್? ಹೌದಪ್ಪ, ಯಾಕೆ? ಏನ್ ಈ ತರ ಇನ್ನೂ ರೈತನ ಗೆಟಪ್ ಎಲ್ಲ ಇದ್ದೀರಂಗಿದ್ದಾರ? ಕಾಲೇಜ್ ಕುಮಾರ ಇಂದ ಇದೇ ಗೆಟಪ್ ಅಲ್ಲ ಸರ್? ಅಲ್ಲಿ ಕಾಲಪತ್ರ ರಿಲೀಸ್ಗೋಸ್ಕರ ವೇಟ್ ಮಾಡ್ತಾ ಇದೀವಿ. ನೀವು ನೋಡಿದ್ರೆ ಇಲ್ಲೇ ಇದೀರಲ್ಲ, ಹೆಂಗಿದು? ಕಾಲಪತ್ರಲ್ಲೂ ಒಂದು ಬೇರೆ ಗೆಟಪ್ ಇದೆ, ಅದು ರಿವೀಲ್ ಮಾಡಕ್ ಮುಂಚೆ ಈ ಗೆಟಪ್ ಅಲ್ಲಿ ಇರೋಣ ಅಂತ. ಹಳ್ಳಿ ಸೆಟ್ ಆಗ್ಬಿಟ್ಟಿದ್ರ ಅವತ್ತಿಂದ ಅಥವಾ ಬಂದಿದ್ರ ಬೆಂಗಳೂರು? ಇಲ್ಲ, ಸಿಟಿಗೆ ಬಂದಿದ್ದೀನಿ, ಬಾರ್ಡರ್ಗೆಲ್ಲ ಹೋಗಿ ಬಂದ್ಬಿಟ್ಟಿದ್ದೀನಿ ಇವಾಗ. ಓ ಸೂಪರ್ ಆಗಿದ್ರೆ. ನಮ್ಮೂರಿಗೆ ಬಂದಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಎಸ್ ಸರ್. ಹೇಳಿ ಬ್ರೋ, ಹೇಗಿದೆ ಕಾಲಪತ್ರ? ಇನ್ನೇನು ಸೆಪ್ಟೆಂಬರ್ 13ಕ್ಕೆ ರಿಲೀಸು. ಎಲ್ಲ ನಿಮ್ಮ ಆಶೀರ್ವಾದ, ಕನ್ನಡ ಜನತೆಯ ಆಶೀರ್ವಾದ ಬೇಕಷ್ಟೇ. ಅವ್ರದ್ದು ಆಶೀರ್ವಾದ ನಿಮ್ಗೆ ಆಲ್ರೆಡಿ ಕೊಟ್ಟಿದ್ದಾಯ್ತು. ಮೂರನೇ ಹಳ್ಳಿಗೆ ಬಂದು ಟವಲ್ ಇಲ್ದೇ ಇದ್ದೀರಲ್ರಿ ನೀವು. ಟವಲ್ ಕೊಡ್ತಾ ಇದೀರಾ? ನಮ್ಗೆ ಹಳ್ಳಿಗೆ ಬಂದ್ಮೇಲೆ ಹಳ್ಳಿಯವನಾಗಿರ್ಬೇಕು. ಹಳ್ಳಿಯವರಾಗಿ ನಾವು ಹಳ್ಳಿಯವರೇ. ಇವತ್ತು ಹಳ್ಳಿ ವಾತಾವರಣದಲ್ಲಿ ಒಂದು ಇಂಟರ್ವ್ಯೂ ಮಾಡೋಣ. ಓಕೆ, ಲೆಟ್ಸ್ ಸ್ಟಾರ್ಟ್ ಸರ್. ಏನಿದೆ ನಿಮ್ಮೂರಲ್ಲಿ ಅಥವಾ ಏನೆಲ್ಲ ಇದೆ ತೋರಿಸ್ಕೊಂಡು ಲೈಟ್ ಆಗಿ ಏನೋ ಒಂದು ಇಂಟರ್ವ್ಯೂ ಮಾಡೋಣ. ಓಕೆ, ಒಂದು ಕಾಲಪತ್ರ ಬಗ್ಗೆ ಒಂದಷ್ಟು ಮಾಹಿತಿಗಳು ಹಂಚ್ಕೊಳಕ್ಕೆ ಇವತ್ತು ವಿಕಿ ಸರ್ ಇದ್ದಾರೆ, ಹಾಗೂ ಹೀರೋಯಿನ್ ಎಂಟ್ರಿ ಆಗ್ತಾ ಇದ್ದಾರೆ ಧನ್ಯಾ ಅವರು. ಸೊ ನೋಡೋಣ ಹೇಗಿರುತ್ತೆ, ಇದೊಂದು ಮಜಾನ ನಿಮ್ಗೂ ತೋರಿಸ್ತೀವಿ. ಸರ್ ಹೇಳಿ, ಹೇಗಿದ್ದೀರಾ? ಮೇಡಮ್ ಬೇರೆ ನೀರ್ ತರಕ್ ಹೋದವ್ರು ತಗೊಳ್ಳಿ, ಕೆರೆ ನೀರು ಕೊಡ್ತೀನಿ, ಡಿಸ್ಟಿಲ್ ವಾಟರ್ ಕೊಡ್ತಾ ಇದ್ದೀರಾ? ಹೇಳ್ರಿ, ಕೆರೆ ನೀರ ಕೆರೆಯಲ್ಲಿ ತುಂಬ್ಕೊಂಡ್ ಬಂದಿರೋದು ಕೆರೆಯಿಂದ. ಇಲ್ಲೇ ತಂದ ಈಗ. ಹೌದಾ? ಕಾವೇರಿ ವಾಟರ್ ಅಲ್ಲ, ಆಂಟಿ ಆಕ್ಸಿಡೆಂಟ್ಸ್ ಎಲ್ಲ ಇರುತ್ತೆ ಇದ್ರಲ್ಲಿ. ನಿಮಗ್ ಬರೀ ಆಂಟಿನೇ ಕೇಳ್ತಾ ಇದೆ, ನಾನೇನ್ ಮಾಡ್ಲಿ? ಇವರು ಆಂಕರ್. ಗೊತ್ತಾಗುತ್ತೆ ಸರ್ ನಿಮ್ಗೇನು? ಮದ್ವೆ ಆಗಿಲ್ಲ ಅಂದಾಗ್ಲೇ ಗೊತ್ತಾಯ್ತು, ಆಂಟಿ ಅಂದಾಗ್ಲೇ ಗೊತ್ತಾಗ್ಬಿಡ್ತು. ಅಯ್ಯೋ ಈ ತರ ಅಲ್ಲ ನಮ್ಗೆ ಅವಮಾನ ಮಾಡ್ಬೋದಾಯ್ತು. ಇರ್ಲಿ ಬಿಡಿ ಸರ್. ಆದ್ರೂ ಈ ಕೆರೆ ಮಧ್ಯದಲ್ಲಿ ಇಂಟರ್ವ್ಯೂ ಮಾಡ್ತಾ ಇದೀರಲ್ಲ, ಈ ತರ ಒಂದು ವಾತಾವರಣ ನೀವು ಈ ತರ ಫಿಕ್ಸ್ ಮಾಡ್ತೀರಂತ ನಿಮ್ಮಿಂದಲೇ. ನಮ್ ಸಿನಿಮಾ ಶೂಟಿಂಗ್ ಅಲ್ಲೂ ಈ ತರ ಮಾಡಿಲ್ಲ. ನಿಜವಾಗ್ಲೂ ತುಂಬಾ ಕ್ರಿಯೇಟಿವ್ ನೀವು. ಮೇಡಮ್ ತುಂಬಾ ಧೈರ್ಯ ಇದೆ. ಅವರೇ ಫಸ್ಟ್ ಬಂದಿದ್ದು, ಅವ್ರು ಹೇಳಿದ್ದು ನಿಜ ತಾನೆ? ಹೌದೌದು, ತೆಪ್ಪನು ಅವರೇ ತಂದಿದ್ದು. ಅವ್ರೇನ ತಂದಿದ್ದು? ನಾವ್ ಮಾಡಿಸಿದ್ದು. ಸದ್ಯ ಓಲ್ ಇಲ್ಲ ತಾನೆ? ಅಲ್ಲ ಅವಾಗ್ಲೇ ಇತ್ತು ಅಂತ ಹೇಳ್ತಿದ್ರು ಯಾರು? ಇಲ್ಲ, ಈಗ ಅದ್ರ ಮೇಲೆ ಅಕಸ್ಮಾತ್ ಇದ್ದಿದ್ರೆ ಇಲ್ಲಿ ನೀರ್ ತುಂಬ್ಕೊಂಡ್ ಹಾವು ಅಂದ್ರೆ ಇಲ್ಲ ಇಲ್ಲ ಇಲ್ಲ, ಹಾವೆಲ್ಲ ಬರಲ್ಲ. ಇಟ್ಸ್ ಓಕೆ. ನೀವೇ ಅಲ್ವಾ ಮ್ಯಾನುಫ್ಯಾಕ್ಚರರ್? ಬರ್ಬೋದು. ಅದು ಓಲ್ ಆಗೈತೆ, ಆ ಓಲ್ ಮೇಲೆ ಕೂತಿದ್ದೀರ ನೀವು. ನೀವ್ ಎದ್ದೇಳ್ಬೇಡಿ, ಮುಳುಗ್ ಬಿಡುತ್ತೆ. ಎಸ್ ಸರ್, ಹ್ಯಾಟ್ರಿಕ್ ಸಿನಿಮಾಗೆ ಎಂಟ್ರಿ ಕೊಟ್ಟಿದ್ದೀರಾ. 3ನೇ ಸಿನಿಮಾ ಅಂತ ಹೇಳಿದ್ರು. ಹ್ಯಾಟ್ರಿಕ್ ನೋಡಿ, ಇಲ್ಲಿ ಹ್ಯಾಟ್ರಿಕ್ ಇರೋ ಸೊಸೆ ಹ್ಯಾಟ್ರಿಕ್ ಸೊಸೆ ಮಾಮ ಹಂಗೆ ನೀವು ಕನ್ಫ್ಯೂಸ್ ಆಗ್ಬಿಟ್ರಾ? ಎಸ್, ಶಿವಣ್ಣವರ ಸೊಸೆ ಅಂತ. ಇದು ಹೋಗ್ತಾ ಹೋಗ್ತಾ ಮೇಲ್ ಹೋಗ್ತಾ ಇದೆಯಲ್ಲ, ಏನಾಗಲ್ಲ. ಹೇಳಿ ಸರ್, ಕಾಲಪತ್ರ. ಕಾಲಪತ್ರ ಹೆಂಗ್ ಶುರು ಆಯ್ತು? ಏನಿದ್ ಕಾಲಪತ್ರ ಅಂದ್ರೆ? ಕಾಲಪತ್ರ ಅಂದ್ರೆ ಕಪ್ಪು ಕಲ್ಲು ಅಂತ. ಇದನ್ನ ಯಾಕೆ ಹಿಂದಿ ಟೈಟ್ಲ್ ಇಟ್ಟಿದ್ದೀವಿ ಅಂದ್ರೆ, ಈ ಸಿನಿಮಾದ ಒಳಗಡೆ ಒಂದು ನಾರ್ತ್ ಇಂಡಿಯಾದ ಒಬ್ಬ ವ್ಯಕ್ತಿ ಈ ಟೈಟಲ್ ನ ಹೇಳ್ತಾ ಈ ಕಥೆಯನ್ನು ಶುರು ಕೊಡ್ತಾರೆ. ಅದಕ್ಕೆ ಇದನ್ನ ಕಾಲಪತ್ರ ಅಂತ ಇಟ್ಟಿದ್ವಿ. ಅಂದ್ರೆ ನಾರ್ತ್ ಇಂಡಿಯಾದ ಇದಕ್ಕೋಸ್ಕರ ಲಿಂಕ್ ಇರುತ್ತೆ? ಲಿಂಕ್ ಇದೆ, ಲಿಂಕ್. ನೀವು ಮಿಲಿಟರಿ ಏನಾದ್ರು ಅಂದ್ರೆ ಈಗ ಮಿಲಿಟರಿ ಆರ್ಮಿ ಬೇಸ್ಡ್ ಅಲ್ಲ, ಆರ್ಮಿಲಿ ಕೆಲಸ ಮಾಡೋ ವ್ಯಕ್ತಿಯ ಪರ್ಸನಲ್ ಲೈಫಿನ ಕಥೆ ಇದು. ಆ ತರದ್ದು ಈ ಕತೆ. ನಿಮ್ಮ ಒಂದು ಕ್ಯಾರೆಕ್ಟರ್? ನನ್ನ ಪಾತ್ರದ ಹೆಸರು ಗಂಗಾ ಅಂತ. ಗಂಗಾ, ನಾನು ಹಳ್ಳಿಲಿ ಸ್ಕೂಲ್ ಟೀಚರ್ ಆಗಿರ್ತೀನಿ. ಇದೆ ಮೋಸ್ಟ್ಲಿ ಸ್ಕೂಲಿಗೆ ಹೋಗ್ಬೇಕಂತ ಸೀರೆ ಇದೆ, ಆದ್ರೆ ಮಿಕ್ಕಿದ ಟೈಮ್ನಲ್ಲೆಲ್ಲ ಈ ತರ ಲಂಗ ದಾವಣಿ ಹಾಕೊಂಡು. ಇಷ್ಟು ಗ್ರ್ಯಾಂಡ್ ಆಗೆಲ್ಲ ಇರಲ್ಲ ನಮ್ ಸೀರೆ. ಬಜಾರಿ ಮಂಜುಳಾ ಅಲ್ವೇ ಅಲ್ಲ, ಮೆಚುರಿಟಿ ಇರೋ ಮಂಜುಳಾ ಕ್ಯಾರೆಕ್ಟರ್. ಆಮೇಲೆ ಯಾವ್ದು ಡ್ರೆಸ್ ಇವ್ರದ್ದು ಹೊಸ ಡ್ರೆಸ್ ಇವಾಗ ತಂದು ಹಾಕೊಂಡಿದಿಲ್ಲ, ಎಲ್ಲ ವಾಶ್ ಮಾಡಿ 1-2 ಸಾರಿ ವಾಶ್ ಮಾಡಿ ಆಮೇಲೆ ಅವರೇ ಮುದ್ರಿಸ್ಬಿಟ್ಟು ಹಯನ್ನೆಲ್ಲ ಮಾಡದೆ ಕೊಟ್ಟಿರೋ ಅಂತ ಬಟ್ಟೆ. ನ್ಯಾಚುರಲ್ ಆಗಿರ್ಲಿ. ನ್ಯಾಚುರಲ್ ಅಂದ್ರೆ ಒಂದು ಹಳ್ಳಿ ಬೇಸ್ಡ್. ಓಕೆ, ಏನಿರುತ್ತೆ ನಿಮ್ಮ ಸ್ಪೆಷಾಲಿಟಿ ಕ್ಯಾರೆಕ್ಟರ್? ಸ್ವಲ್ಪ ಮೆಚೂರ್ ಇದೆ ನನ್ನ ಕ್ಯಾರೆಕ್ಟರ್ ಕಂಪೇರ್ಡ್ ಟು ನನ್ನ ಬೇರೆ ಕ್ಯಾರೆಕ್ಟರ್ಸ್ಗೆ. ಮತ್ತೆ ನಮ್ಮ ಒಂದು ಬಾಂಧವ್ಯ ಅಥವಾ ಲವ್ ಸ್ಟೋರಿ ಕೂಡ ಹಾಗೇನೆ. ಅಂದ್ರೆ ಇಲ್ಲಿ ಈಗ ನಡೀತಾ ಇದೆ ಅಂತ ನಾವು ತೋರಿಸ್ತಾ ಇಲ್ಲ, ಎಸ್ಟಾಬ್ಲಿಷ್ ಆಗ್ಬಿಟ್ಟಿರುತ್ತೆ. ಫ್ಲಾಶ್ ಬ್ಯಾಕ್ಸ್ ಅಲ್ಲಿ ಬರುತ್ತೆ ಹೇಗೆ ಮೀಟ್ ಮಾಡಿದ್ರು, ಏನೇನ್ ನಡೀತು ಅಂತ ಎಲ್ಲ. ಆದ್ರೆ ಕಥೆಯಲ್ಲಿ ನೀವು ನೋಡ್ಬೇಕಂದ್ರೆ ಬ್ಯಾಕ್ ಗ್ರೌಂಡ್ ನಲ್ಲಿ ನಾವಾಗ್ಲೇ ಒಬ್ರಿಗೊಬ್ರು ಪ್ರೀತಿ ಮಾಡ್ತಾ ಇರ್ತೀವಿ, ಮದ್ವೆ ಮಾಡ್ಕೊಬೇಕು ಅಂತ ನಡೀತಾ ಇರುತ್ತೆ ಒಂದ್ ಮಾತುಕತೆ. ನಾವು ಅವ್ರಿಗೆ
ಅವ್ರಿಗೆ ಹೇಳ್ತಾ ಇರ್ತೀನಿ ಅದನ್ನ ಜಾಸ್ತಿ. ಅವ್ರು ಅದಕ್ಕೆ ಏನ್ ಮಾಡ್ತಾರೆ ಅಂತ ನೀವು ಸಿನಿಮಾ ಅವರು ಸಡನ್ ಆಗಿ ಭಯ ಆಗ್ಬಿಡ್ತಾರೆ, ಏನೋ ಹೇಳ್ಬಿಡ್ತಾರೆ. ಇಲ್ಲ ಇಲ್ಲ ಹಂಗೇನಿಲ್ಲ. ಏಯ್ ತೆಗಿಯೋದನ್ನ, ಏಯ್ ಇದ್ ಮಾಡೋಣ ತಿರ್ಗಾ ಮೇಡಮ್ ಹೇಳಿ ಅಲ್ಲಿ ಸರಿಯಾಗಿ ಹೋಗ್ತಲ್ಲ ಅದು ಅಂತ. ಮೇಡಮ್ ಹೇಳಿ ಅವ್ರು ಹೇಳಲ್ಲ, ಯಾಕಂದ್ರೆ ಬೈದ್ ಬಿಡ್ತಾರ ಅಂತ. ಮೇಡಮ್ ಹೇಳಿ ಅದು, ಮೇಡಮ್ ಹೇಳಿ. ಓ ಅಷ್ಟೊಂದು ಸೀರಿಯಸ್ ಡೈರೆಕ್ಟರ್. ಯಾವಾಗ ಅವ್ರ ಮುಖ ಯಾವಾಗ ಹಂಗೆ. ಬೇರೆ ಏನೇನ್ ಮಾಡ್ತಿದ್ರು? ಅವ್ರು ಊಟ ಮಾಡಿರೋದ್ ನೋಡೇ ಇಲ್ಲ ನಾನು. ಯಾಕಂದ್ರೆ ಯಾವಾಗ್ಲೂ ಬರೀ ಕೆಲ್ಸ, ಕ್ಯಾಮ್ರಾ ಮುಂದೆನೆ ಇರೋರು ಅಥವಾ ಅವ್ರು ಆಕ್ಟ್ ಮಾಡ್ತಾ ಇರೋರು. ಯಾಕಂದ್ರೆ ಎರಡು ಅವ್ರೆ ಅಲ್ವಾ. ಅವ್ರು ಊಟ ಮಾಡಿರೋದು, ಆರಾಮಾಗಿ ಒಂದ್ ಕಡೆ ಕೂತ್ಕೊಂಡು ಮಾತಾಡೋದು ನಾನ್ ನೋಡೇ ಇಲ್ಲ. ಮ್ಯಾಕ್ಸ್ ಐ ಥಿಂಕ್ ನಾನ್ ನೋಡಿರೋದು ಕ್ಯಾಮ್ರಾ ಪಕ್ಕ ಮಮ್ಮಿ ಇದು ಮಾನಿಟರ್ ಪಕ್ಕ ಕೂತಿದ್ದಾಗ ಒಂದ್ 2 ಸತಿ ಮಾತಾಡಿರ್ಬೋದೇನೋ. ಅದು ಮಿಕ್ಕಿದ ಫ್ರೀ ಟೈಮ್ ಅಲ್ಲಿ ಫೋನ್ ಅಲ್ಲೇ ನಾನು ತೋರಿಸ್ತಾ ಇರ್ತಾರೆ, ನೋಡಿ ನಮ್ ಸಿನಿಮಾದ ಹಿಂಗ್ ಬಂದಿದೆ, ಈ ಸೀನ್ ಹಿಂಗ್ ಬಂದಿದೆ, ಅದು ಅಷ್ಟೇ ಸಿನಿಮಾ. ಬಿಟ್ರೆ ಬೇರೆ ಏನು ಮಾತುಕತೆನೆ ಇಲ್ಲ. ಏನಕ್ಕೆ ಚೂಸ್ ಮಾಡಿದ್ರ ಇದನ್ನ, ಈ ರೋಲ್ ನಿಮ್ಗೆ ಬೇಕು ಅಂತ ಏನಕ್ಕೆ ಆಯ್ಕೆ ಮಾಡ್ಕೊಂಡ್ರು? ನನಗೆ ಕತೆ ತುಂಬಾ ಇಷ್ಟ ಆಯ್ತು ಅಂಡ್ ಅದಕ್ಕೆ ಚೂಸ್ ಮಾಡ್ಕೊಂಡು ಸಾರಿ ನನ್ನ 2ನೇ ಸಿನಿಮಾ ಇದು. ಸೊ ನಾನು ಕತೆ ಕೇಳಿದಾಗ ಈ ತರ ನಾ ಕತೆ ಕೇಳೇ ಇರ್ಲಿಲ್ಲ. ಮಾಡಿದ್ದು ಸೆಕೆಂಡ್ ಮೂವಿ. 2ನೇ ಸಿನಿಮಾ ಸೈನ್ ಮಾಡಿದ್ದು ಆಕ್ಟ್ ಮಾಡಿದ್ದು ಕೂಡ ರಿಲೀಸ್ ಆಗ್ತಾ ಇರೋದು 5ನೇದು, ಯಾಕಂದ್ರೆ ನನ್ನ ಲಕ್ಕಿ ನಂಬರ್ 5. ಸೊ ಹೌದು, ಬೇಸಿಕ್ಲಿ ಕತೆ ಸಕ್ಕದಾಗಿದೆ. ನೀವ್ ನೋಡ್ಬೇಕು ಸಿನಿಮಾನ ಟು ಬಿಲೀವ್ ಮೀ. ಕತೆ ಇಷ್ಟ ಆಯ್ತು, ತುಂಬಾ ಇಷ್ಟ ಆಯ್ತು. ನನ್ನ ಪಾತ್ರ ಈ ತರ ನನ್ನನ್ನ ಯಾರು ನೋಡಕ್ ಚಾನ್ಸೇ ಇಲ್ಲ. ಈ ತರ ಒಂದು ಶೇಡ್ ಅಲ್ಲಿ, ಅಂದ್ರೆ ಹಳ್ಳಿ ಕ್ಯಾರೆಕ್ಟರು, ಅಂದ್ರೆ ಸ್ಕೂಲ್ ಟೀಚರ್ ಇರ್ಬೋದು, ಲಂಗ ದಾವಣಿ ಹಾಕೊಂಡು ಓಡಾಡ್ತಾ ಇರೋದು ಎಲ್ಲ ಈ ತರ ಯಾರು ನನ್ನನ್ನ ನೋಡಿರಲ್ಲ. ಸೊ ಆತರ ನಾನು 2ನೇ ಸಿನಿಮಾದಲ್ಲಿ ನಾನು ಎಕ್ಸ್ಪೆರಿಮೆಂಟ್ ಮಾಡ್ಬೇಕು, ನಮ್ಮ ಪ್ರೇಕ್ಷಕರಿಗೆ ತೋರಿಸ್ಬೇಕು ನನ್ನಲ್ಲಿ ಏನೋ ಒಂದು ಟ್ಯಾಲೆಂಟ್ ಇದೆ, ನೀವು ನೋಡಿ ಮೆಚ್ಚಬೇಕು ಅಂತ. ಸೊ ಹಾಗಾಗಿ ನಾನು ಇದನ್ನ ಆಯ್ಕೆ ಮಾಡ್ಕೊಂಡೆ. ನೀವ್ ಇವ್ರನ್ನ ಚೂಸ್ ಮಾಡ್ಕೊಂಡ್ರು. ಅದು ಅಲ್ಲೂ ಜಿರ್ಲಿಲ್ಲ, ಕರೆಕ್ಟ್ ಗೊತ್ತಾಗಿಲ್ಲ, ನಾಲ್ಗೆ ಪ್ರಾಬ್ಲಮ್ ಅದು. ಯಾರ್ ನೀವಾ? ಅಲ್ಲ, ಬೆಳಗ್ಗೆ ಬರ್ತಾ ಸರ್ ಬೇಡ ಅಂತ ಹೇಳಿದ್ರು, ಹಂಗಂಗೆ ಬಂದ್ಬಿಡಿ. ಏನು? ಯಾಕಂದ್ರೆ ಅವ್ರು ಹಳ್ಳಿಲಿ ಇದೊಂದು ತಿಂಗಳಿಂದ ಅಲ್ಲೂ ಜಿಲ್ಲಾ ಏನು ಮಾಡಿಲ್ಲ, ಇಲ್ಲೇ ಸೆಟ್ಲ್ ಆಗ್ಬಿಟ್ಟಿದ್ದಾರೆ ಸರ್. ಅಲ್ಲ ಸರ್, ನಂಗೆ ಹೇಳಿಲ್ಲ. ಅದಕ್ಕೆ ಕನ್ನಡದಲ್ಲಿ ಮಾತಾಡಿದ್ರೆ ಸರ್ ಹೌದು, ಅದಕ್ಕೆ ಇಂಗ್ಲಿಷ್ ಮಾತಾಡಿದ್ರೆ ಎಡವಟ. ಹೇಳಿ ಅಣ್ಣ. ಮೇಡಮ್ ಆಯ್ಕೆ ಮಾಡಿದ್ರು. ಚೂಸ್ ಮಾಡಲಿಲ್ಲ. ಏನಂದ್ರೆ ಇವ್ರದ್ದು ನಿನ್ನ ಸನಿಯಕ್ಕೆ ಸಿನಿಮಾ ನೋಡಿದೆ. ಅದರಲ್ಲಿ ಫುಲ್ ಮಾಡರ್ನ್ ಗರ್ಲ್ ಆಗಿದ್ರು. ಅದರಲ್ಲಿ ಇವ್ರದ್ದು ಒಂದಷ್ಟು ಸೀನ್ ಇದೆ, ಎಮೋಷನ್ ಸೀನ್ ಎಲ್ಲ ಅಳೋದು, ಫುಲ್ ಹ್ಯಾಪಿಯಾಗಿ. ಇವ್ರದ್ದು ಒಂದು ಇಂಟರ್ವಲ್ ಬ್ಲಾಕ್ ಇದೆ, ಆಟೋದಲ್ಲಿ ಕೂತ್ಕೊಂಡು ಹೋಗೋದು. ನಿಮ್ಗೆ ಗೊತ್ತಾಗ ಇದೆಯಾ? ಆಟೋದಲ್ಲಿ ಇಂಟರ್ವಲ್ ಆಕ್ಸಿಡೆಂಟ್ ಅದ್ರಲ್ಲೆಲ್ಲ ತುಂಬಾ ಕ್ಲೋಸ್ ಶಾಟ್ ನಮ್ಮ ಅಭಿಲಾಷ್ ಕಲ್ಲತ್ತಿ ಶೂಟ್ ಮಾಡಿದ್ರು. ಅದು ನೋಡಿದಾಗ ಇವ್ರ ಕಣ್ಣಲ್ಲಿ ಒಳ್ಳೆ ಎಕ್ಸ್ಪ್ರೆಷನ್ ತರಿಸ್ಬೋದು. ಇವ್ರನ್ನ ಹಳ್ಳಿ ಡ್ರೆಸ್ಸಲ್ಲಿ ಹೆಂಗೆ ಕಾಣ್ತಾರೆ ಅಂತೇಳಿ ಇವ್ರಿಗೆ ಹೋಗಿ ಅಪ್ರೋಚ್ ಮಾಡಿದಾಗ ಇವ್ರು ಒಪ್ಕೊಂಡ್ರು. ಆಮೇಲೆ ನಮ್ಮ ಸಿನಿಮಾದಲ್ಲಿ ತುಂಬ ಕಡಿಮೆ ಡೈಲಾಗು, ಆದರೆ ಒಂದು ಫುಲ್ ಲೆಂತಿ ಡೈಲಾಗ್ ಇದೆ, ಒಂದು 4 ನಿಮಿಷ ಇವ್ರಿಗೆ. ಅಲ್ಲಿವರೆಗೂ ಚಿಕ್ಕ ಡೈಲಾಗು, ಅದೊಂದು ಲೆಂತಿ ಡೈಲಾಗ್ ಇದೆ. ಅದು ತುಂಬ ಚೆನ್ನಾಗಿ ಮಾಡಿದ್ರು ಸಿನಿಮಾದಲ್ಲಿ, ನೋಡಿ ಸಖತ್ ಮಾಡಿದ್ದಾರೆ ಪರ್ಫಾರ್ಮೆನ್ಸು. ಇವರು ಆ ಕಣ್ಣಲ್ಲೇ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಎಕ್ಸ್ಪ್ರೆಷನ್ನು ನೀವು ಟ್ರೈಲರ್ ನೋಡಿದ್ರೆ ಅದ್ರಲ್ಲಿ ಗೊತ್ತಾಗುತ್ತೆ. ಅದರಲ್ಲೆಲ್ಲ ಇವ್ರದ್ದು ಮ್ಯಾಕ್ಸಿಮಮ್ ಡೆಡ್ ಕ್ಲೋಸ್ ಅಂತ ಹೇಳ್ತಾರಲ್ಲ, ಈ ಕ್ಲೋಸ್ ಅಪ್ಸ್ ಇರೋದು ಪ್ರೊಫೈಲ್ ಶಾಟ್. ಟ್ರೇಲರ್ ನೋಡಿದ್ದೀರಾ ನೀವು? ಅದ್ರಲ್ಲಿ ನೋಡಿರ್ತೀರಾ? ಅವ್ರು ತುಂಬಾ ಸಸ್ಪೆನ್ಸ್ ಆಗಿ ಅದಕ್ಕೆ ಚೂಸ್ ಮಾಡಿದೆ. ಆಮೇಲೆ ಏನಂದ್ರೆ ಇವರು ತುಂಬಾ ಡೆಡಿಕೇಟೆಡ್ ಆಗಿ ಅದೇ ಹಳ್ಳಿಗೆ ಬಂದು ಜೈನಪುರಕ್ಕೆ ಒಂದು 2-3 ಡೇಸ್ ಮುಂಚೆನೆ ಬಂದು ಅಲ್ಲಿ ಈ ಸೇಮ್ ಇದೇ ಥರ ಡ್ರೆಸ್ ಹಾಕ್ಕೊಂಡು ಅಲ್ಲಿ ಹಳ್ಳಿಲಿ ಓಡಾಡಿ, ಯಾಕಂದರೆ ಸಿಟಿಯಲ್ಲಿ ವಾಕ್ ಮಾಡೋ ಸ್ಟೈಲ್ ಬೇರೆ, ಹಳ್ಳಿಯವರ ವಾಕ್ ಮಾಡೋ ಸ್ಟೈಲ್ ಬೇರೆ. ಆಮೇಲೆ ಆ ಭಾಷೆ ಏನಂದರೆ ಇವರು ಅರ್ಧ ಸಿಟಿ ಭಾಷೆ ಅರ್ಧ ಹಳ್ಳಿ ಭಾಷೆ, ಆ ಥರ. ನನ್ನ ಜೊತೆ ಮಾತಾಡ್ಬೇಕಾದ್ರೆ ಕಂಪ್ಲೀಟ್ ಹಳ್ಳಿ ಇರ್ತಾರೆ, ಬೇರೆಯವ್ರ ಜೊತೆ ಕಮ್ಯುನಿಕೇಟ್ ಮಾಡ್ಬೇಕಾದ್ರೆ ಸ್ವಲ್ಪ ಸಿಟಿ ಟಚ್ ಇರೋದು. ಯಾಕಂದರೆ ಸ್ಕೂಲ್ ಟೀಚರಲ್ಲಿ ಯಾವ್ದಾದ್ರು ಒಂದು ಫ್ಲೇವರ್ ಮಾಡ್ಬೋದು. ನಾನು ಕೂಡ ಇವ್ರ ಜೊತೆ ಮಾತಾಡಬೇಕಾದ್ರೆ ತುಂಬ ಹ್ಯಾಪಿಯಾಗಿದ್ದಾಗ ಹಳ್ಳಿ ಥರ ಮಾತಾಡ್ತೀನಿ, ಮನಸ್ಸು ಬಿಚ್ಚಿ. ಸೀರಿಯಸ್ ನೋಟಿದ್ದಾಗ ಸ್ವಲ್ಪ ಸಿಟಿ ಥರ ಹೋಗುತ್ತೆ. ಆ ಎರಡೂ ಬ್ಯಾಲೆನ್ಸ್ ಮಾಡೋದಿದೆಯಲ್ಲ, ಅದು ತುಂಬ ಡಿಫಿಕಲ್ಟ್ ಇತ್ತು ಈ ಸಿನಿಮಾದಲ್ಲಿ. ಒಂದಷ್ಟು ಕಡೆ ಸಿಟಿ ಥರನೇ ಬೇಕಾಗಿತ್ತು, ಒಂದಷ್ಟು ಕಡೆ ಹಳ್ಳಿ ಥರನೇ ಬೇಕು. ಅದನ್ನು ತುಂಬ ಚೆನ್ನಾಗಿ ಮ್ಯಾನೇಜ್ ಮಾಡಿದ್ದಾರೆ. ಅದರಲ್ಲಿ ಹ್ಯಾಪಿ.
ಒನ್ ವರ್ಡ್ ನೆನಪಿದೆ ನನ್ಗೆ ಹೇಳಿರೋದು. ಜೆರಾಕ್ಸ್ ಜೆರಾಕ್ಸ್ ಜೆರಾಕ್ಸ್. ನೋಡಿ ಅವ್ರೆಲ್ಲಾರ್ದು ಕರೆಕ್ಷನ್ ಮಾಡ್ತಾರೆ. ಇಲ್ಲ, ನಾನು ಅದನ್ನ ಹೇಳಿದೀನಿ ಸಿನಿಮಾದಲ್ಲಿ. ಜೆರಾಕ್ಸ್ ಕಾಪಿ ಇದ್ದಂಗ ಅದೇ ಅಂತ ಹೇಳಿದೀನಿ. ಹಳೆದೆಲ್ಲ ನೆನಪಾಗ್ಬಿಟ್ಟಿದೆ. ಓಕೆ, ಈ ಡೈರೆಕ್ಷನ್ ಯಾಕೆ ಮಾಡ್ಬೇಕು? ಯಾಕಂದ್ರೆ 2 ಸಿನಿಮಾ ಹಿಟ್ ಆಗಿತ್ತು, ಆಲ್ರೆಡಿ ನೀವು ನೇಮ್ಡ್ ಆರ್ಟಿಸ್ಟ್ ಆಗಿದ್ರು, ಹೀರೋ ಆಗಿ ನೇಮ್ಡ್ ಆಗ್ತಾ ಇದ್ದೀರಾ. ಈ ಟೈಮಲ್ಲಿ ಡೈರೆಕ್ಷನ್ಗೆ ಹಾಕೋ ಸಾಹಸ ಏನಕ್ಕೆ? ಅದು ಸಾಹಸ ಏನಿಲ್ಲ, ಊರಿಂದ ಬಸ್ ಹತ್ಕೊಂಡ್ ಬಂದಿದ್ದೆ ಡೈರೆಕ್ಟರ್ ಆಗ್ಬೇಕಂತ. ನಮ್ಮನ್ನ ಸೂರಿ ಸರ್ ಹೀರೋ ಮಾಡಿದ್ರು, 2 ಸಿನಿಮಾ ಆಯ್ತು. ನಮ್ಮದೊಂದು ಕನಸಿತ್ತಲ್ಲ ಡೈರೆಕ್ಟರ್ ಆಗ್ಬೇಕಂತ. ಇದು ರೈಟ್ ಟೈಮ್ ರೈಟ್ ಏಜ್ ಅಂತ ಹೇಳಿ ಈಗ ಮಾಡಿದ್ದೆ ಅಷ್ಟೇ. ಅಂದ್ರೆ ಮಾಡ್ಲೇಬೇಕು ಅಂತ. ಹೌದು, ಖಂಡಿತವಾಗಿ. ನಾವೀಗ ಅಷ್ಟು ವರ್ಷದಿಂದ ಕೆಲಸ ಮಾಡಿ ಎಫರ್ಟ್ ಹಾಕಿ ಏನಾದರೂ ಸಾಧಿಸ್ಲೇಬೇಕಲ್ವ, ನಾವು ಬಂದಿರೋ ದಾರಿ ಗುರಿ ತಲುಪಬೇಕಲ್ವ. ಓಕೆ, ಈ ಕತೆ ಹೇಗೆ? ಕತೆ ಹೇಗಂದ್ರೆ 2016ರಲ್ಲಿ ನನಗೆ ಸತ್ಯಪ್ರಕಾಶ್ ಇದನ್ನ ಆನ್ಲೈನ್ ಕತೆ ಹೇಳಿದ್ರು, ಇದು ಐಡಿಯಾ ಅಂತ. ಆ ಐಡಿಯಾ ಕೇಳಿದ್ಮೇಲೆ ಇದನ್ನೇ 3ನೇ ಸಿನಿಮಾ ಮಾಡೋಣ ಅಂತೇಳಿ ಶುರು ಮಾಡಿದ್ದು. ಕಾಲೇಜ್ ಕುಮಾರ ಮುಂಚೆ ಹೇಳಿದ್ರು, ಕಾಲೇಜ್ ಕುಮಾರ ಎಲ್ಲ ಆದಮೇಲೆ ಇದನ್ನು ಶುರು ಮಾಡೋಣ ಅಂತ ಮಾಡಿ ಸ್ಕ್ರಿಪ್ಟ್ ಎಲ್ಲ ಬರೋ ಶೂಟ್ಗೆ ಹೋಗೋ ಟೈಮ್ಗೆ ಕೋವಿಡ್ ಬಂತು. ಮತ್ತೆ ಅದನ್ನು ಸ್ಟಾಪ್ ಮಾಡಿ ಆಮೇಲೆ 2 ಇಯರ್ಸ್ ಆದಮೇಲೆ ಮತ್ತೆ ರೀವರ್ಕ್ ಮಾಡಿದ್ವು, ಒಂದು 6 to 7 months. ಯಾಕಂದರೆ ಈ ಕೋವಿಡ್ ಆದ ಗ್ಯಾಪಲ್ಲಿ ಎಲ್ಲರೂ ಅಪ್ಡೇಟ್ಗಳಾಗ್ತಾ ಹೋಗ್ತು. ಯಾಕಂದರೆ ಟೆಕ್ನಾಲಜಿ ಎಲ್ಲ ಅಪ್ಡೇಟ್ ಆಗಿ ವರ್ಷನೆಲ್ಲ ಚೇಂಜ್ ಆಗ್ತಾ ಹೋದ್ಮೇಲೆ ನಾವು ಅದಕ್ಕೆ ಅಪ್ಡೇಟ್ ಏನ್ ಮಾಡ್ಬೇಕು ಅದನ್ನ ಮಾಡಿ. ಸ್ವಲ್ಪ ಕಾನ್ಸೆಪ್ಟ್ ಚೇಂಜ್ ಮಾಡಿದೀರಾ? ಇಲ್ಲ, ಮೇನ್ ಕೋರ್ ಕಾನ್ಸೆಪ್ಟ್ ಹಂಗೆ ಇದೆ. ಟೆಲ್ಲಿಂಗ್ ನರೇಷನ್ ಸ್ಟೈಲ್ ಚೇಂಜ್ ಮಾಡಿದ್ವಿ, ಎಡಿಟ್ ಆಗ್ಲಿ ಸೌಂಡಿಂಗ್ ಆಗ್ಲಿ ಅಪ್ಡೇಟ್ ಮಾಡ್ಬೇಕು. ಕಲರ್ ಎಲ್ಲ ಒಂದೇ ಇಟ್ಕೊಂಡಿದ್ದೀವಿ? ಇಲ್ಲ, ಕಲರ್ ಎಲ್ಲ ಇವತ್ತಿನ ಪ್ರೆಸೆಂಟ್ಗೆ ಅಪ್ಡೇಟ್ ಮಾಡೋದು. ಯಾಕಂದ್ರೆ ನೆನ್ನೆ ಕಲರ್ ಫೈನಲ್ ಮಾಡಿ ಔಟ್ ತೆಗ್ದಿರೋದಲ್ಲ, ಅದರಿಂದ ಕ್ರಿಸ್ಟಲ್ ಕ್ಲಿಯರ್ ಆಗಿ ಇವತ್ತಿನ ಏನ್ ಕಲರ್ ಫ್ರೇಮಿಂಗ್ ಇರುತ್ತೆ ಆ ಫ್ರೇಮ್. ನನಗೆ ಯಾವಾಗ ತೋರಿಸ್ತೀರಾ ವಿಕಿ ಸಿನಿಮಾ? ಅದೇ ಸೆಪ್ಟೆಂಬರ್ 13ನೇ ತಾರೀಕು ನಿಮ್ಮ ನೆಚ್ಚಿನ ಚಲನಚಿತ್ರ ಮಂದಿರದಲ್ಲಿ ಮಾರ್ನಿಂಗ್ ಶೋ ಹೋಗಿ ನೋಡಕ್ಕೆ. ನಾನು ನೋಡಂಗಿಲ್ಲ, ತೋರ್ಸಂಗಿಲ್ಲ, ಮೇಡಮ್ಗೂ ತೋರಿಸಿಲ್ಲ. ಇಲ್ಲ, ಡಬ್ಬಿಂಗ್ ಅಲ್ಲಿ ಅಷ್ಟೇ ನೋಡಿರೋದು. ಡಬ್ಬಿಂಗ್ ಅಲ್ಲಿ ನೋಡಿದ್ದೀನಿ. ಹೌದು, ಮೋಸ್ಟ್ಲಿ ಹೌದು. ನೆನ್ನೆ ರಿಲೀಸ್ ಸಾಂಗ್ ಬಗ್ಗೆ ಅವ್ರಿಗೆ ಗೊತ್ತೇ ಇರ್ಲಿಲ್ಲ. ಆಕ್ಚುಲಿ ಆ ಸಾಂಗ್ ನನಗೆ ಗೊತ್ತಿರ್ಲಿಲ್ಲ. ಅಂದ್ರೆ ನನಗೆ ಇದು ಅವ್ರು ಕುಕಿಂಗ್ ಮಾಡಿರೋದೆಲ್ಲ ನೋಡಿದೀನಿ, ಬಟ್ ಸಾಂಗ್ ಬಗ್ಗೆ ನನಗೆ ಗೊತ್ತಿರ್ಲಿಲ್ಲ. ಸೊ ಈ ಫಸ್ಟ್ ಟೈಮ್ ಈ ತರ ತೆಪ್ಪದಲ್ಲೆಲ್ಲ ಇಂಟರ್ವ್ಯೂ ಮಾಡಿದ್ರಲ್ಲ ನೀವು? ಇಂಟರ್ವ್ಯೂ ಮಾಡಿರೋದು ಹೌದು, ತೆಪ್ಪದಲ್ಲಿ ಹೋಗಿದ್ದೀನಿ ನಾನು. ಈಗ ಟ್ರೈಲ್ ಹೋಗೋಣ ಅಂತಷ್ಟೇ ಹೋಗಿದ್ದೀರಾ? ಅಲ್ಲ, ಇಷ್ಟೊತ್ತು ಏನ್ ಮಾಡ್ತಾ ಇದ್ವಿ ಮತ್ತೆ? ಅಲ್ಲ, ಹೋಗೋಣ ಅಂತ ಅಲ್ಲೇ ತಾನೆ ಹಂಗೆ ತೋರಿಸ್ತಾ ಇರೋದಲ್ವಾ ನಾವು? ಸರ್ ನಿಮ್ದು ಈ ತರ ಎಲ್ಲ ನಾವು ನಂಜನಗೂಡಲ್ಲಿ ಕಾಲೇಜ್ ಓದ್ತಾ ಇದ್ದಿದ್ದು. ನಂಜನಗೂಡು ಹೊಳೆಯಿಂದ ಆ ಕಡೆಗೆ ಸ್ವಿಮ್ ಮಾಡ್ಕೊಂಡು ನನ್ನ ಫ್ರೆಂಡ್ಸ್ ಎಲ್ಲ ಹೋಗೋರು, ನಾವು ಅವ್ರ ಜೊತೆ ಸ್ವಿಮ್ ಮಾಡಿ ಈ ದಡದಿಂದ ಆ ದಡಕ್ಕೆ. ಈಗ ಸಾರ್ ತೆಪ್ಪದಲ್ಲಿ ಮಾತಾಡಿದ್ ಸಾಕು, ಎದ್ಬಿಟ್ಟು ಈಚೆ ಹೋಗೋಣ, ಫಿಶಿಂಗ್ ಮಾಡೋರ್ಗೆ ಅವಕಾಶ ಕೊಡೋಣ, ಆಯ್ತಾ? ಹೊಡೆಯೋದಲ್ಲ ಪಾಪ, ಫಿಶಿಂಗ್ ಮಾಡೋದು. ತುಂಬಾ ಪ್ರೋತ್ಸಾಹ ಕೊಟ್ಟಿರೋದು. ಹೌದೌದು, ಬನ್ನಿ ಹೋಗೋಣ ಬ್ರದರ್. ತೋರಿಸಿ. ಖಂಡಿತ ಇನ್ನು ಸ್ವಲ್ಪ ಖಂಡಿತ ತೋರ್ಸೋಣ. ಸರ್ ತೆಪ್ಪ ಮುಗೀತು, ಈಗ ಕಬ್ಬಿನ ಗದ್ದೆ ವಾತಾವರಣದಲ್ಲಿ ಕೂತಿದ್ವಿ. ಹೇಗೆ ಇವೆಲ್ಲ ಕಬ್ಬಿನ ಗದ್ದೆ ಎಲ್ಲ ನೀವು ಓಡಾಡಿದ್ದೀರಾ ತುಂಬಾ? ಇಲ್ಲ ಸರ್, ಕಟಾವ್ ಮಾಡಿ ಅದನ್ನು ಶುಗರ್ ಫ್ಯಾಕ್ಟ್ರಿಗೆ ಹಾಕಿ ರಸ ಎಲ್ಲ ತೆಗೆದಿದ್ದೀವಿ. ನೀವು ಆಲೆ ಮನೆ ಎಲ್ಲ ಮಾಡಿದೀರಾ? ಓ, ಬೆಳಗ್ಗೆಲ್ಲ ತೋರ್ಸುದ್ರ? ಇವತ್ತು ಬೆಳಿಗ್ಗೆನೆ ಹೋಗಿದ್ವಿ. ಹೌದು, ಆತರ. ಈ ಒಂದು ತಂಪಾದ ವಾತಾವರಣದಲ್ಲಿ ನಾನೊಂದು ಫನ್ನಿ ಗೇಮ್ ಆಡಿಸ್ತೀನಿ. ಮೇಡಮ್ ಗೊತ್ತಿದೆ, ನಾನು ಆಲ್ರೆಡಿ ಎಷ್ಟೊಂದು ಗೇಮ್ಸ್ ಆಡಿಸಿದ್ದೇನೆ, ಈಗ ಒಂದು ಗೇಮ್ ಆಡಿಸ್ತಾ ಇದೀನಿ. ಸೊ ಈ ಮೇ ಬಿ ನಿಮ್ಗೆ ಮಿಮಿಕ್ರಿ ಬರ್ತಾ? ಮಿಮಿಕ್ರಿ ನಿಮ್ ಮಿಮಿಕ್ರಿ ಏನೋ ಸಣ್ಣ ಪುಟ್ಟ ಮಾಡ್ತೀರಾ? ಮೇಡಮ್ ಹೆವಿ ಮಾಡ್ತಾರೆ. ನಾನು ಅವಾಗ್ಲೇ ನೋಡಿದ್ನಲ್ಲ ತೆಪ್ಪದಲ್ಲಿ, ನಿಮ್ ಬಗ್ಗೆ ಮಾಡಿದ್ರಲ್ಲ, ನಿಮ್ ತೋರ್ಸ. ಸೊ ಇದು ಮಾಡ್ಲೇಬೇಕು. ಸೊ ಅದಕ್ಕೋಸ್ಕರ ಅದನ್ನ ಆಪ್ಟ್ ಆಗಿ ತಂದಿದ್ದೀನಿ. ಸೊ ಯಾರು ಮಿಮಿಕ್ರಿ ಮಾಡ್ತಾರಲ್ಲ, ನಿಮಗ್ ತೋರಿಸ್ತೀನಿ ಸರ್. ಅದೇನು ಅಂತ ಹೇಳ್ಬೇಕು? ಅವರು ಬಾಯಲ್ಲಿ ಹೇಳ್ಬೇಕು, ಹೆಸರು ಹೇಳ್ಬಾರ್ದು. ಹೇಳ್ಬಾರ್ದು. ಯಾವಾಗ್ಲೂ ಈಗ ಕರೆಂಟ್ ಪೌಲ್ ಮೇಲೆ ಕೂತಿರುತ್ತದ ಕಾಗೆ, ಅದನ್ನ ನೀವು ಆಕ್ಟ್ ಮಾಡಿದ್ರು. ಈಗ ಹೋಗುತ್ತೆ. ಓಕೆ, ಹೌದು. ಈ ಬಟ್ಟೆ ವಾಶ್ ಮಾಡ್ತಾರಲ್ಲ, ಅವರು ಅದ್ರ ಲಗೇಜ್ ಹಾಕೊಂಡು ಕರ್ಕೊಂಡು ಹೋಗ್ತಾರೆ. ಅದೇನದು ಏನು? ಈಗ ಹಿಂಗೆ ಡೋಬಿಗಳು ಬಟ್ಟೆ ಹಿಂಗೆಲ್ಲ ಅವ್ರು ವಾಶ್ ಮಾಡಿರ್ತಾರೆ, ಅದನ್ನ ಅದ್ರ ಮೇಲೆ ಹಾಕೊಂಡು ಕರ್ಕೊಂಡು ಹೋಗ್ತಾರೆ. ಆ ಪ್ರಾಣಿ ಅದು. ನೀವೇನ್ರು ಸರಿಯಾಗಿ ಕೆಲಸ ಮಾಡಿಲ್ಲ ಅಂದ್ರೆ ಇವ್ರು ನೋಡಿ ಹೆಂಗ್ ಎಕ್ಸಾಂಪಲ್ ಕೊಟ್ಟು, ನೀವೇನ ಸರಿಯಾಗಿ ಕೆಲಸ ಮಾಡಿಲ್ಲ. ಏನ್ ಸೌಂಡ್ ಮಾಡುತ್ತೆ? ಮಾಡಿ ಅದು ಮಿಮಿಕ್ರಿ. ನಂಗೆ ಗೊತ್ತಿಲ್ಲ. ಕುದುರೆದು ಬೇರೆ ವರ್ಷನ್ ಅದು. ಕತ್ತೆ ಯಾವ ತರ ಹೋಗ್ಬೋದು ನಿಮಗೆ ಗೊತ್ತಿಲ್ಲ. ಕುದುರೆ ಮಾಡತ್ತಲ್ಲ ಅಂತೇನೋ ಇಲ್ಲ ಅನ್ನುತ್ತೆ ಕತ್ತೆ. ಆತರ. ಓಕೆ,
ಅವ್ರ ಮನೇಲಿ ಹೇಳ್ಕೊಟ್ಟಿರೋದು ಬರೀ ಇಲ್ಲೇ ಹೋಗಿ ತಿನ್ನಿ ಅಂತ, ಬೇರೆ ಎಲ್ಲೂ ತಿನ್ನಂಗಿಲ್ಲ. ಅವ್ರ ಮನೆ ರೂಲ್ಸ್ ಅದೇ. ಅವ್ರದ್ದು ಮಮ್ಮಿ ಅಲ್ಲ ನಮ್ಮನೇದಲ್ಲ ಇದ್ರಲ್ಲಿ ಅಯ್ಯೋ ಪ್ರಾಣಿ ತೋರ್ಸಿದಾರಲ್ಲ ಅವ್ರ ಮನೇಲಿ ಅಲ್ಲ ಅವ್ರು ನೋಡು ನಮ್ಮ ಮನೆ ಅಂತ ಹೇಳ್ಬಿಟ್ರು ಅವರು. ಅಲ್ಲ ಅವ್ರ ಮನೇಲಿ ಮಮ್ಮಿ ಡ್ಯಾಡಿ ಹೇಳ್ಕೊಟ್ಟು ಎಲ್ಲಾರು ಕ್ಲಾರಿಫೈ ತಗೊಳ್ಳಿ, ಹಂದಿ ಅದು ಅನ್ಕೊಂಬಿಡಿ. ಓಕೆ ಹಂದಿ ಏನ್ ಹೇಳೋದು ಇದನ್ನ ಅಂಬಾ ನೋಡ್ಕೊಂಡ್ಬಿಟ್ರೆ ಚೀಟ್ ಮಾಡಿದ್ದಾರೆ. ಓಕೆ ಕೂಗು ಇದ್ ಮಾಡಿ ಮಾಡಿ ಮತ್ತೆ ಅಷ್ಟೇನಾ? ಅಯ್ಯೋ ಛಾ. ಓಕೆ ಸರ್, ಚೀಟ್ ಮಾಡ್ತಾ ಇದ್ದಾರೆ, ಮೋಸ. ಚಿಕನ್ ಅಂದ್ರೆ ಚಿಕನ್. ಓಕೆ ಡಾಗ್ ಜಾಸ್ತಿ ಮಾಡ್ಬೇಕು. ಇನ್ನೊಂದ್ ಸ್ವಲ್ಪ ರಾಂಗ್. ಓಕೆ ಡಿಫ್ರೆಂಟ್ ನಾಯಿಗಳು. ಮತ್ತೆ ಆಮೇಲೆ ಅಷ್ಟೇ ಇಲ್ಲ ಮಾಡ್ತಾ ಮಾಡ್ಬಿಡಿ. ಸೂಪರ್. ಓಕೆ ಈ ಕೆರೆಯಲ್ಲಿ ಬರ್ಬೇಕಾದ್ರೆ ನೋಡಿದ್ರೆ ಕೆರೆಯಲ್ಲಿ ಓಡಾಡ್ತಾ ಇತ್ತು ಡಕ್ಕ. ಅದೇನ್ ಸೌಂಡ್ ಮಾಡಿದ್ರೆ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ಮತ್ತೆ ಯಾಕೆ ತೋರ್ಸ? ಅಲ್ಲ ನಾನು ಆಕ್ಟ್ ಮಾಡಕ್ ಬರ್ತಿಲ್ಲ ಅಷ್ಟೇ, ಅದು ನನಗೆ ಗೊತ್ತಿಲ್ಲ, ಮಿಮಿಕ್ ಮಾಡಕ್ ಬರ್ತಿಲ್ಲ. ಓಕೆ ನಾಯಿ ಬಗಳು ಇರ್ತವೆ. ನಾನ್ ಹೋಗಿಳಿದ್ನಲ್ಲ ಅದಕ್ಕೆ ಹೋಗ್ಲಿರೋದು. ಅವರು ಅದ್ರ ಮೇಲೆ ಕುತ್ಕೊಂಡು ಒಂದು ಸಾಂಗ್ ಮಾಡವ್ರೆ. ಎಮ್ಮೆ ಅದನ್ನ ಮಾಡಿ. ಎಮ್ಮೆ ಏನ್ ಮಾಡುತ್ತೆ? ಅದೇ ಎಮ್ಮೆದು ಸರ್ ಏನದು ಅದ್ರ ಮೇಲೆ ಕೂತ್ಕೊಂಡು ನಮ್ ತಾತ ಮಾಡೋ ಸೌಂಡ್ ಬೇಕಾದ್ರೆ ಮಾಡ್ತೀವಿ. ಮಾಡಿ ಮಾಡಿ ಸರ್, ನೀವು ಹಳ್ಳಿಯವರಾಗಿ ಅನ್ನೋದು ಸೀರಿಯಸ್ಲಿ. ಏನ್ ಎಮ್ಮೆ ಅದು ಅಂತ ಬರುತ್ತೆ ಅಲ್ಲ? ಇದೆ ಸರ್. ಇದಕ್ಕೆ 12 years ಆದ್ರೂ ಬೇಷ ಬಿಡದೆ ಅದು ವಾಪಸ್ ಬಂದು ಬೇಷನ ತೀರ್ಸ್ಕೊಳುತ್ತೆ. 12 years ಆದ್ರೂ ಬಿಡಲ್ಲ ಅದು. ಒಂದ್ಸರಿ ಅದು ಸೊಳ್ಳೆ ತೊಂದ್ರೆ ಕೊಟ್ರೆ 12 years ಅವ್ರು ಬದುಕುತ್ತೆ ಸೊಳ್ಳೆ. ಏನಿದು 12 days ಬದುಕೋದು. ಏನಿದು 12 ವರ್ಷ ನಿನ್ನ ರೋಷ 100 ವರ್ಷ. ಯಾವ ಹಾವು ಅಷ್ಟೇ. ಓಕೆ ಮನೆಯಲ್ಲಿ ನಿಮ್ ಮನೆ ಹಿಂದೆ ಇದೆಯಲ್ಲ ಅದು ಏನಿದೆ? ಈ ಸರಿಯಾಗಿ ಎಕ್ಸಾಂಪಲ್ ಮಟನ್ ಅಂಗಡಿ ಇದೆ ಮನೆಯಿಂದ. ನಿಮ್ ಮನೆ ಹಿಂದ್ಗಡೆ ಕಿಚನ್ ಇಲ್ವಾ? ಹಿಂದ್ಗಡೆ ಪ್ಯಾಸೇಜ್ ಅಲ್ಲೂ ಒಂದೆರಡು ಓಡಾಡ್ತಾ ಇರುತ್ತೆ ನೋಡಿ ಅವಾಗ ಇವಾಗ. ಕ್ಯಾಟ್. ಓಕೆ ಓಕೆ ಎಷ್ಟು ನಿಮ್ಮ ಮೇಲೆ ಒಂದ್ ರೆಡ್ ಆಂಟ್ ಓಡಾಡ್ತಾ ಇದೆ. ಓ ಅದ್ರ ತರನೇ ಆಕ್ಟ್ ಮಾಡ್ತೀರಾ? ಅದೇ ತರ ಹಿಂಗ ಮಿಮಿಕ್ ಮಾಡಕ್ಕಾಗಲ್ಲ. ಸರ್ ಈ ತರ ಒಂದು ಡಿಫ್ರೆಂಟ್ ವಾತಾವರಣದಲ್ಲಿ ಹಳ್ಳಿ ಏನಾದ್ರು ನಿಮ್ಮ ಏನಾದ್ರು ಕಾನ್ಸೆಪ್ಟ್ ಇದೆಯಾ ಸಿನಿಮಾದಲ್ಲಿ ಅಥವಾ ಏನು? ಹಳ್ಳಿ ಇದೆ, ಬಟ್ ಅದು ನಮ್ದು ಬೇರೆ ತರ ಹಳ್ಳಿ. ಇಷ್ಟೊಂದು ಸಮೃದ್ಧಿಯಾಗಿರೋ ಹಳ್ಳಿ ಅಲ್ಲ. ಅದು ಸೂಪರ್ ಆಗಿತ್ತು. ಆದ್ರೆ ಅದು ಬೇರೆ ತರ. ನೀವು ನೋಡಿದ್ರೆ ಏನ್ ಜನ ಎಕ್ಸ್ಪೆಕ್ಟ್ ಮಾಡ್ಬೋದು ನಿಮ್ಮ ಸಿನಿಮಾ? ಏನು ಪ್ರದೇಶ ಅಂದ್ರೆ ಏನದು ಕಥೆಯೊಳಗೆ ಏನ್ ಎಕ್ಸ್ಪೆಕ್ಟ್ ಮಾಡ್ಬೋದು ನಿಮ್ಮ ಕಥೆ ಅಲ್ಲ? ಕಥೆಯಲ್ಲಿ ಏನಂದ್ರೆ ಹೊಸತನ ಏನ್ ಎಕ್ಸ್ಪೆಕ್ಟ್ ಮಾಡ್ಬೋದು? ಹೊಸತನ ಅಂತ ನಾವ್ ಹೇಳ್ಬಾರ್ದು ಜನ ನೋಡಿ. ಏನು ಹೇಳಿದ್ರು ಅವರು? ಓಕೆ ಡೈಲಾಗ 5 ಗಂಟೆ ಆಗ್ತಾ ಇರುವಾಗ ಈ ತರ ಮಾತಾಡ್ತಾ ಇರ್ತೀನಿ ನಾನು. ಅವಾಗ ಮನೆಗೆ ಹೋಗ್ಬೇಕು ಟೈಮಿಂಗ್ಸ್ ಹೇಳ್ಬಿಟ್ರು ಅವರು. ಶೂಟಿಂಗ್ ಅಲ್ಲಿ ಹೆಂಗಿದೆ ಸರ್ ಮೇಡಮ್? ಓಕೆ ಶೂಟಿಂಗ್ ಬೆಳಗ್ಗೆ 6:00 ಬಂದ್ರೆ ಸಾಯಂಕಾಲ ಹೋಗಿ ಅನ್ನೋರ್ಗು ಹೋಗಲ್ಲ. ಶೂಟಿಂಗ್ ಅಲ್ಲಿ ದುಡ್ಡು ಕೊಡ್ತಾರೆ, ಪ್ರಮೋಷನ್ಸ್ ದುಡ್ಡು ಕೊಡ್ತಾರಾ? ಪಾಪ ವಿಕ್ಕಿ ಸರ್ ಕಣ್ಣಿಲ್ಲ. ಪ್ರಮೋಷನ್ ಅಲ್ಲಿ ಚೆನ್ನಾಗಿ ಬಂದ್ರೆ ಪ್ರೊಡ್ಯೂಸರ್ ದುಡ್ಡು ಮಾಡ್ತಾರೆ. ದುಡ್ಡು ಕೊಟ್ಟಿರೋರು ದುಡ್ಡು ಮಾಡ್ತಾರೆ. ಹೌದೌದು. ನಾವ್ ಈಗ ಸಕ್ಸಸ್ ಅಲೆಯಲ್ಲಿ ತೇಲ್ದಂಗೆ ತೆಪ್ಪದಲ್ಲಿ ತೇಲ್ತಾವ್. ಈಗ ಒಂದು ತಂಪಾದ ಗಾಳಿಯಲ್ಲಿ ತೇಲ್ತಾ ಇದೀವಿ. ಸೊ ಫೈನಲಿ ನಿಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ. ಯಾವಾಗ ರಿಲೀಸ್ ಆಗ್ತಿದೆ ಅಂತ ಹೇಳ್ಬೋದಲ್ಲ? ಸೆಪ್ಟೆಂಬರ್ 13ಕ್ಕೆ ಕಾಲಪತ್ರ ಕರ್ನಾಟಕದಾದ್ಯಂತ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ನನ್ನ ಕೆಂಡಸಂಪಿಗೆ ಕಾಲೇಜ್ ಕುಮಾರ ಸಿನಿಮಾ ನೋಡಿ ಹೇಗೆ ಹರಿಸಿದ್ರಿ ಹಾಗೆ ಈ ಸಿನಿಮಾ ನೋಡಿ ಹರಿಸಿ ಅಂತ ಕೇಳ್ಕೊತಾರೆ. ಎಸ್ ಮ್ಯಾಮ್, ಓವರ್ ಟು ಯು. 13ನೇ ತಾರೀಕು ನಮ್ ಸಿನಿಮಾ ಕಾಲಪತ್ರ ರಿಲೀಸ್ ಆಗ್ತಾ ಇದೆ. ನಿಮ್ ಕುಟುಂಬದೊಂದಿಗೆ ಬಂದು ನಮ್ ಸಿನಿಮಾನ ನೋಡಿ ನಿಮ್ಗೆ ಇಷ್ಟ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಎಸ್, ಕನ್ನಡ ಸಿನಿಮಾನ ಉಳಿಸಿ
ಕನ್ನಡ ಬೆಳೆಸಿ ನಾನು ಈ ಇಂಟರ್ವ್ಯೂ ಮಾಡೋದು ಧನ್ಯನಾದೆ. ವಿಕಿ ಸರ್ ಇದ್ದಾರೆ, ಧನ್ಯ ಮೇಡಮ್ ಇದ್ದಾರೆ, ಅವರು ಈ ಒಂದು ಕಾಂಬಿನೇಷನ್ ಅವ್ರು ಇನ್ನೂ ನಗ್ತಾ ಇದ್ದಾರೆ. ಓಕೆ, ಅವರು ಹಂಗೆ ನಗ್ತಾ ಧನ್ಯ ಆದ್ರಲ್ಲ, ಧನ್ಯ ತರ ಮಾತಾಡಿ ನೋಡು. ಕಮಾನ್ ಒಂದ್ಸತಿ ಟ್ರೈ ಮಾಡ್ಬೇಕು, ಟ್ರೈ ಮಾಡ್ಬೋದು ನೀವು. ಯಾವ ತರ ಆಕ್ಟ್ ಮಾಡ್ಬೋದು? ಜಸ್ಟ್ ಅವಾಗಿಂದ ನಾ ಏನೋ ಕೂತ್ಕೊಂಡ್ರಲ್ಲ, ಅದ್ ಹೆಂಗ್ ಕೂತ್ಕೊಂಡ್ರ ಅಂತ ಮಾಡಿ ತೋರಿಸಿ. ನಿಧಾನ ಹಂಗೆ ಇದ್ರಲ್ಲ ಸರ್, ಅಷ್ಟೇ. ಮೇಡಮ್ ಮ್ಯಾನುಫ್ಯಾಕ್ಚರ್ ವಾಯ್ಸ್ ಎಲ್ಲ ಮಾಡಕ್ಕಾಗಲ್ಲ ಮೇಡಮ್. ನಾನು ಕಲ್ಪನಾ ಅವ್ರ ತರ ವಾಯ್ಸ್ ಮಾಡ್ತೀನಿ. ಮಾಡಿ ಕಲ್ಪನಾ, ರಾಜ್ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಮಂಡ್ಯಕ್ಕೆ ಬಂದಿದ್ದೀನಿ, ಮಂಡ್ಯದಲ್ಲಿ ಕೂತ್ಕೊಂಡು ಇವತ್ತು ನಿಮ್ ಜೊತೆ ಇಂಟರ್ವ್ಯೂ ಮಾಡ್ತಾ ಇದ್ದೀನಿ. ಹೇಗಿದ್ದೀರಾ? ವಯಸ್ಸು ಹೋಗಿದೆ, ಸಾರಿ. ಇನ್ನು ಸೊ ಇವತ್ತು ಸೂಪರ್ ಆಗಿರೋ ಒಂದು ಪ್ಲೇಸ್ ಅಲ್ಲಿ ನಾವು ಇಂಟರ್ವ್ಯೂ ಮಾಡಿದೀವಿ. ಇದೇ ತರ ಒಂದು ಸಕ್ಸಸ್ಫುಲ್ ಅಲೆಯಲ್ಲಿ ನೀವು ಕೂಡ ತೇಲ್ತಾ ಇರಿ ಅಂತ ಹೇಳ್ತಾ, ಆ ಸಕ್ಸಸ್ಫುಲ್ ಇಂಟರ್ವ್ಯೂ ನಾವು ಕೂಡ ಮಾಡೋಣ ಸರ್. ಇದೇ ಜಾಗದಲ್ಲಿ ಬಂದ್ರು ಮಾಡಿದ್ರೆ ಖುಷಿ ಇಲ್ಲ ಸರ್. ಥ್ಯಾಂಕ್ ಯು ಸೊ ಮಚ್.